ನಮಸ್ಕಾರ ಸ್ನೇಹಿತರೆ, ನನ್ನ ಅಂಕುಶ್ ಸ್ಮಾರ್ಟ್ ಮನಿ ಚಾನೆಲ್ಗೆ ಸ್ವಾಗತ. ಇಂದು ನಾವು ಎರಡು ವಿಭಿನ್ನ ಆದರೆ ಆಳವಾದ ವಿಷಯಗಳ ಬಗ್ಗೆ ಮಾತನಾಡೋಣ. ಕೆಎಸ್ಆರ್ಟಿಸಿ ಕ್ರಿಯಾ ಒಕ್ಕೂಟ ಸಂಘಟನೆಗಳ ರಾಜಕೀಯ ಹೋರಾಟ, ಒಬ್ಬರ ಮೇಲೆ ಒಬ್ಬರು ವಿಡಿಯೋ, ನಂತರ ನಾವು ನ್ಯೂಮರಿಕಲ್ ಮೆಥಡ್, ನ್ಯೂಮರಿಕಲ್ ನಂಬರ್ಸ್ ಬಗ್ಗೆ, ಕಾರ್ಮಿಕ ನಂಬರ್ಸ್ಗಳು ಯಾವುವು ಅದರ ಬಗ್ಗೆ, ಆ ನಂಬರ್ಗಳು ನಮ್ಮ ಜೀವನದಲ್ಲಿ ಹೇಗೆ ಆಟವಾಡುತ್ತವೆ ಎಂಬುದನ್ನು ಚರ್ಚಿಸೋಣ. ಪ್ರಸ್ತುತ ಜಂಟಿ ಕ್ರಿಯಾ ಸಮಿತಿ, ಒಕ್ಕೂಟ ಸಮಿತಿಗಳು ಇಬ್ಬರು ನೌಕರರ ಪರವಾಗಿ ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಆದ್ರೆ ಸಮಸ್ಯೆ ಏನಂದ್ರೆ ಇವರು ಬೇರೆ ಬೇರೆ ಬೇಡಿಕೆಗಳನ್ನು ಪ್ರತ್ಯೇಕವಾಗಿ ಸರ್ಕಾರದ ಮುಂದೆ ಇಡುತ್ತಿದ್ದಾರೆ. ಇದೇ ದೊಡ್ಡ ಸಮಸ್ಯೆ. ಒಬ್ಬರು ವೇತನ ಪರಿಷ್ಕರಣೆ, ಒಬ್ಬರು ಸರಿಸಮಾನ ವೇತನಕ್ಕಾಗಿ. ಅದು ನಿಮಗೆ ಗೊತ್ತಿರುವುದ ವಿಷಯವಾಗಿದೆ. 2 ವರ್ಷಗಳಿಂದ ಸರ್ಕಾರ ಮೇಲಿಂದ ಮೇಲೆ ಮೀಟಿಂಗ್ ಮಾಡಿ ಇವರನ್ನು ಕಳಿಸುತ್ತಿದೆ. ಆದ್ರೆ ಇವರು ಸರ್ಕಾರದ ಮೇಲೆ ಒಟ್ಟಾಗಿ ವೇದಿಕೆ ಮೇಲೆ ಸರ್ಕಾರಕ್ಕೆ ಒತ್ತಡ ತರಲು ಮುಂದಾಗಿಲ್ಲ. ನೀವು ನನ್ನ ವಿಡಿಯೋವನ್ನು ಲೈಕ್ ಮಾಡ್ತಾ ಇದ್ರೆ ಒಂದು 50 ಲೈಕರ ಕೊಡಿ. ಮತ್ತು ಈ ವಿಡಿಯೋ ನಿಮಗೆ ಬೆನಿಫಿಟ್ ಅದ, ಫ್ರೂಟ್ಫುಲ್ ಅದ. ಇದನ್ನೇ ಸರ್ಕಾರ ಚತುರತೆಯಿಂದ ಬಳಸಿಕೊಂಡಿದೆ. ಇವರ ನಡುವಿನ ಜಗಳ, ಮನಸ್ತಾಪ ಮತ್ತು ಬೇರೆ ಬೇರೆ ಮನವಿ ಪತ್ರಗಳು ಸರ್ಕಾರಕ್ಕೆ ಒಂದು ದೊಡ್ಡ ಅವಕಾಶ ನೀಡಿದೆ. ಇದರಿಂದ ಸರ್ಕಾರ ನಿಜವಾಗಿಯೂ ಮನಗಂಟಿದೆ, ಏಕೆಂದರೆ ಇವರಲ್ಲಿ ಒಗ್ಗಟ್ಟಿಲ್ಲ ಅಂತ. ಇವರಿಂದ ಗಂಭೀರ ಹೋರಾಟ ಮಾಡಲು ಸಾಧ್ಯವೇ ಇಲ್ಲ. ಸಂಘಟನೆಗಳು ಬೇರೆ ಬೇರೆ ನೌಕರರಿಗೆ ಆಶೆಗಳನ್ನು ತೋರಿಸಿವೆ. ಸಾರಿಗೆ ಇತಿಹಾಸದ ಇಷ್ಟೊಂದು ವರ್ಷ ಲೇಟ್ ಆಗಿದ್ದು ಇದೇ ಪ್ರಥಮ. ಸಂಘಟನೆಗಳು ತಮ್ಮ ಒಣ ಪ್ರತಿಷ್ಠೆ ಬಿಟ್ಟು ಈಗಲಾದರೂ ಕಾರ್ಮಿಕರ ಹಿತದೃಷ್ಟಿ ಇಟ್ಟುಕೊಂಡು ಹೋರಾಟ ಇಳಿಯಬೇಕಾಗಿದೆ. ಒಂದು ಮಾತು ನಿಜ ಸ್ನೇಹಿತರೆ, ಒಂದಾಗಲೇಬೇಕು, ಇಲ್ಲವಾದ್ರೆ ಉಳಗಾದ ಇಲ್ಲ. ಇಲ್ಲವೆಂದ್ರೆ ಕಾರ್ಮಿಕರು ಎಲ್ಲ ಸಂಘಟನೆಗಳು ನಂಬಿಕೆ ಕಳೆದುಕೊಳ್ಳುವ ಅವಕಾಶ ಇರುತ್ತೆ. ನೌಕರರದ ಒಂದೇ ಪ್ರಶ್ನೆ ಆಗಿದೆ, ನಮ್ಮ ಬದುಕಿನ ಪ್ರಶ್ನೆಗೆ ರಾಜಕೀಯ ಮಾಡಬೇಡಿ ಅಂತ. ನನ್ನ ವಿಡಿಯೋ ನೀವು ಲೈಕ್ ಮಾಡ್ತಾ ಇರಿ. ಜಂಟಿ ಕ್ರಿಯಾ ಸಮಿತಿ ಈಗ ಕರೆ ಪತ್ರ ಹೊರಡಿಸಿ ನೌಕರರಲ್ಲಿ ಹೋರಾಟದ ರಣಕಹಳೆ ಊದುವುದಾಗಿ ಹೇಳಿದ್ವಿ. ನಂತರ ಇದು ಯಾವ ಹೋರಾಟಕ್ಕೆ ನಾಂದಿ ಆಗುತ್ತದೆ ಕಾದು ನೋಡಬೇಕು. ಶ್ರೀ ಚಂದ್ರಶೇಖರ್ ತಂಡ ಮಾಧ್ಯಮದಲ್ಲಿ ಮಾತನಾಡಿ ಸಾರಿಗೆ ಮಂತ್ರಿಯವರಲ್ಲಿ ಸರಿಸಮಾನ ಒತ್ತಾಯಿಸಿದ್ದು, ಸರಿಸಮಾನ ವೇತನ ನೀಡಿದ್ದಲ್ಲಿ ಇವರು ಸಹ ಹೋರಾಟ ಮಾಡುವುದಾಗಿ ಹೇಳಿದ್ದಾರೆ. ಆದರೆ ಸಂಘಟನೆಗಳು ಒಂದಲ್ಲ ಆಂದೋಲನಕ್ಕೆ ಕರೆ ನೀಡಿದ್ದಾರೆ. ನಿಜ, ನಿವೃತ್ತಿ ಹೊಂದಿದ ನೌಕರರುಗಳು ಹೇಳುತ್ತಾರೆ ಕಡಿಮೆ ಪಿಂಚಣಿ ಇವರಿಗೂ ಕೂಡ 38 ತಿಂಗಳ ಬಾಕಿ ಬರುತ್ತಿದೆ. ಇವರ ಸಮಸ್ಯೆಯನ್ನು ಬಗೆಹರಿಸುವವರು ಯಾರು ಎಂಬ ಪ್ರಶ್ನೆ ಉದ್ಭವವಾಗಿದೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದೆ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಈಗ ನ್ಯೂಮರಾಲಜಿಯಲ್ಲಿ ನಮ್ಮ ಜೀವನದಲ್ಲಿ ಕಾರ್ಮಿಕ ನಂಬರ್ಗಳು ಯಾವ ರೀತಿ ಪರಿಣಾಮ ಬೀರುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ರೆ ವಿಡಿಯೋ ಸ್ಕಿಪ್ ಮಾಡದೆ ವೀಕ್ಷಣೆ ಮಾಡ್ರಿ. ವಿಡಿಯೋ ಲೈಕ್ ಮಾಡ್ತಾ ಇರಿ. ಇದರಿಂದ ಇಂಥ ಇನ್ಫಾರ್ಮೇಟಿವ್ ವಿಡಿಯೋ ತರುತ್ತೇನೆ. ನಾನು ಕೆಎಸ್ಆರ್ಟಿಸಿ ವಿಷಯಗಳೊಂದಿಗೆ ನ್ಯೂಮರಾಲಜಿ ಈಗ ನಿಮ್ಮ ಜ್ಞಾನವನ್ನ ನೀಡ್ತಾ ಇದ್ದೀನಿ. ನನ್ನ ವಿಡಿಯೋನ ಚೆನ್ನಾಗಿ ನೋಡ್ರಿ, ವೀಕ್ಷಣೆ ಮಾಡ್ರಿ. ನಿಮಗೆ ನನ್ನ ವಿಡಿಯೋನಿಂದ ಫ್ರೂಟ್ಫುಲ್ ಅನಿಸಿದರೆ ಮೊದಲು ಲೈಕ್ ಕೊಡಿ. ಈಗ ಕಾರ್ಮಿಕ ನಂಬರ್ಸ್ ಅಂದರೆ ಸಂಖ್ಯಾಶಾಸ್ತ್ರದಲ್ಲಿ ನ್ಯೂಮರಾಲಜಿಯಲ್ಲಿ ಕಾರ್ಮಿಕ ನಂಬರ್ಸ್ ಬಹಳ ಪಾತ್ರ ನಿರ್ವಹಿಸುತ್ತವೆ. ಅವು ಯಾವ 13, 14, 16, 19 ಇರುವುದು ಹಿಂದಿನ ಜನ್ಮದ ಕರ್ಮಗಳು. ಈ ಜನ್ಮದಲ್ಲಿ ಪರಿಣಾಮ ಬೀರುವ ಸಂಖ್ಯೆಗಳು ಯಾವ ಸಂಖ್ಯೆಗಳು? 13, 14, 16, 19. ನಿಮ್ಮ ಜನ್ಮ ದಿನಾಂಕದಲ್ಲಿ ನೋಡಿಕೊಳ್ಳಿ. ಈ ಜನ್ಮ ದಿನಾಂಕ ಪರಿಣಾಮ ಬೀರುವ ಸಂಖ್ಯೆಗಳು. ಈ ಸಂಖ್ಯೆಗಳ ಜನ್ಮ ದಿನಾಂಕವಿರುವರು ಹಳೆಯ ತಪ್ಪುಗಳಿಂದ ಪಾಠ ಕಲಿಯಬೇಕಾದವರು. ಓಕೆ, ಈಗ 13 ಕಾರ್ಮಿಕ ನಂಬರ್ ಬಗ್ಗೆ ತಿಳ್ಕೊಳ್ಳೋಣ. 13 ನಂಬರು, ಒಂದು ಸೂರ್ಯ ಇರ್ತಾನೆ, ಪ್ಲಸ್ ಇಲ್ಲಿ 3 ಒಂದದ, ಅದು ಗುರು ತೋರಿಸುತ್ತದೆ. ಅಂದ್ರೆ ಸೂರ್ಯ ಮತ್ತು ಗುರು ಕೂಡಿ ರಾಹು ಶಕ್ತಿ ಆಗಿಬಿಡುತ್ತದೆ. ಇವರಲ್ಲಿ 4ನೇ ನಂಬರ್ ನಮಗ 1 3 ಕೂಡಿಸಿದ್ರೆ 4 ನಂಬರ್ ರಾಹು ಗೊತ್ತಾಗುತ್ತದೆ. ಇದರಲ್ಲಿ ಶ್ರಮ, ಹೋರಾಟ, ಪುನರಾರಂಭಗಳ ಅರ್ಥ ಇದೆ. ಇವರು ಯಾವ ಕೆಲಸವನ್ನಾದರೂ ಶಿಸ್ತು, ಶ್ರಮದಿಂದ ಸಾಧಿಸುತ್ತಾರೆ. ಆದರೆ ಶನಿ ಮತ್ತು ರಾಹುಗಳ ಪ್ರಭಾವದಿಂದ ಅಡೆತಡೆಗಳು ಬರ್ತವೆ. ಅದನ್ನ ಪರಿಹರಿಸಿ ಜೀವನ ಸಾಗಿಸಬೇಕು. ಈಗ 16 ನಂಬರ್ ಬಗ್ಗೆ ನೋಡ್ಕೊಳ್ಳೋಣ. ಇದು ಕೂಡ ಕಾರ್ಮಿಕ ನಂಬರ್.
ಹಿಂದಿನ ಕಾಲದಲ್ಲಿ ನಮ್ಮ ಕರ್ಮಗಳನ್ನ ಮಾಡಿದ ನಂಬರ್ ಇದು. ಇದರಲ್ಲಿ 16ರಲ್ಲಿ ಸೂರ್ಯ, 6 ಶುಕ್ರ ಕೂಡಿ ಕೇತು ಆಗಿರುತ್ತೆ. ಇವು 2 ಕೂಡಿಸಿದ್ರೆ 7 ಆಗ್ತೈತಿ. ಕೇತು ಶಕ್ತಿ ಕೂಡಿ 3 ಇದು ನಂಬರ್. ಗೌರವ ಮತ್ತು ಒಳ್ಳೆಯ ಕಮ್ಯುನಿಕೇಶನ್ ನಂಬರ್, ಲಕ್ಸುರಿ ಜೀವನ ಮತ್ತು ಖರ್ಚುಗಳ ಸಂಖ್ಯೆ. ಹಳೆಯ ಅಹಂಕಾರ ನಾವು ಬಿಡಬೇಕು. ಹಣವನ್ನು ಪೂಜಿಸುವವನು ಅವನ ಒಳ್ಳೆಯ ಜೀವನ ಸಾಗಿಸಲು ಸಾಧ್ಯ. ದುಂದು ವೆಚ್ಚ ಕಡಿವಾಣ ಹಾಕಬೇಕು ಮತ್ತು ರಿಯಲ್ ಎಸ್ಟೇಟ್ ನಲ್ಲಿ ಹಣ ಉಳಿದರೆ ಶ್ರೀಮಂತನಾಗಿರುತ್ತಾನೆ. 16 ನಂಬರ್ ಇದು ಕೂಡ ಒಳ್ಳೆಯ ನಂಬರ್. ಆದರೆ ಲಕ್ಸುರಿ ಜೀವನ ಇರುವುದರಿಂದ ಮತ್ತು ಕಮ್ಯುನಿಕೇಶನ್ ಶಕ್ತಿ ಇರುವುದರಿಂದ ಇವನು ಖರ್ಚುಗಳನ್ನು ಕಡಿಮೆ ಮಾಡಬೇಕು. 19 ಕಾರ್ಮಿಕ ನಂಬರ್. ಇದು ಕೂಡ ಸೂರ್ಯ ಮತ್ತು ಮಂಗಳ ಶಕ್ತಿ ಇರ್ತದೆ. 1 ಸೂರ್ಯ 9 ಮಂಗಳ 2 ಕೂಡಿಸಿದ್ರೆ 1. ಇದು ರಾಜ ಮತ್ತು ಸೇನಾಪತಿ ಗುಣ ತೋರಿಸುತ್ತದೆ. ಯಾವುದೇ ಕೆಲಸ ಈಗೋ ಬಿಟ್ಟು ಮಾಡಿದರೆ ಸಕ್ಸಸ್ ಗ್ಯಾರಂಟಿ. ಅಹಂಕಾರ ಬಿಡಬೇಕು ಅಂತೇಳಿ ಇದು ಆತ್ಮವಿಶ್ವಾಸದ ಮತ್ತು ನಾಯಕರ ಗುಣ. ಆದರೆ ಹಿಂದಿನ ಕರ್ಮದಿಂದ ಅಹಂಕಾರ, ಪ್ರತ್ಯೇಕತೆ ಭಾವನೆ ಉಂಟಾಗಬಹುದು. ಅಹಂಕಾರ ಮತ್ತು ಮರೆತು ಕೆಲಸ ನಿರ್ವಹಿಸಬೇಕು. ಮಾಸ್ಟರ್ ನಂಬರ್ಸ್ 11 ಮತ್ತು 22. ಅಂತರ ದೃಷ್ಟಿ, ಭವಿಷ್ಯದ ಅರಿವು, ಡಬಲ್ ಶಕ್ತಿ. ಇದು 11 ನಂಬರ್ ಅಂದ್ರೆ 1 2 ಸಲ ಬರ್ತಾವ. ನಿಮ್ಮ ಜನ್ಮ ದಿನಾಂಕದಲ್ಲಿ 2 ಸಲ ನಂಬರ್ 11 ಬಂದ್ರೆ ನಿಮಗೆ ಡಬಲ್ ಪವರ್ ಬಂದಂಗ. ಫೋಕಸ್ ದಿಂದ ಕೆಲಸ ನಿರ್ವಹಿಸಬೇಕು. ಅಮಿತಾಬ್ ಬಚ್ಚನ್ ಅವ್ರ ನಂಬರ್ 11 ಆಗಿದೆ. 22 ನಂಬರ್ ನಿರ್ಮಾಣ ಶಕ್ತಿ. ನಿಮ್ಮ ಜನ್ಮ ದಿನಾಂಕದಲ್ಲಿ 22 ಬಂದ್ರೆ ದೊಡ್ಡ ಕಾರ್ಯಗಳನ್ನ ಯಶಸ್ವಿಯಾಗಿ ಮುಗಿಸುವ ಸಾಮರ್ಥ್ಯ ಇರ್ತದೆ. ದೊಡ್ಡ ಕೆಲಸವನ್ನ ಬೇರೆ ರೀತಿಯಾಗಿ ಮಾಡುವರು ಇವರು. ಆದ್ರೆ ಇದರಲ್ಲಿ ಫಲದಾಶೆ ಇರಬಾರದು. ನನ್ನ ವಿಡಿಯೋ ಲೈಕ್ ಮಾಡ್ತಾ ಇರಿ. ಇದಕ್ಕೆ ಪರಿಹಾರಗಳನ್ನು ನಾವು ಏನ್ ಮಾಡ್ಕೋಬೇಕು? ಹಸಿರು ಬಣ್ಣ ಧರಿಸಿ, ಶನಿವಾರ ಧ್ಯಾನ ಮಾಡಿ, ಪೂಜೆ ಮಾಡಿ. ಮೊಬೈಲ್ ನಂಬರ್ ನಲ್ಲಿ 777 ಇದು ಕೇತುವಿ ನಂಬರ್. ಈ ಕೇತು 3 ಸಲ ಬರಬಾರದು. ಅದನ್ನು ಬದಲಾಯಿಸಿ ಬಿಳಿ ಮತ್ತು ಹಸಿರು ಬಣ್ಣದ ಕ್ರಿಸ್ಟಲ್ ಧರಿಸಬಹುದು. ಶ್ರೀ ಲಕ್ಷ್ಮೀ ಪೂಜೆ ಶುಕ್ರಾದನ ಮಾಡ್ರಿ. ಆಕಳ ಮತ್ತು ನಾಯಿಗೆ ಆಹಾರ ನೀಡಿ. ಶನಿ ದೇವರ ದರ್ಶನ ಮಾಡ್ರಿ, ಜಪ ಮಾಡ್ರಿ. ಶನಿ ದೇವರ ಮಂದಿರಕ್ಕೆ ಹೋಗಿ ಹೆಣ್ಣು ಮತ್ತು ಎಳ್ಳ ಧೂಪ ಹಚ್ಚಿರಿ. ಈಗ ಮೂಲಾಂಕ ಯಾವ ರೀತಿಯಾಗಿ ಲೆಕ್ಕ ಮಾಡಬಹುದು ಅನ್ನೋದು ನಾವು ವಿಚಾರ ಮಾಡೋಣ. ಮೂಲಾಂಕ ಎಂದರೆ ನಿಮ್ಮ ಜನ್ಮ ದಿನಾಂಕದ ಸಂಖ್ಯೆ. ಸಪೋಸ್ ಉದಾಹರಣೆಗೆ ನಿಮ್ಮ ಜನ್ಮ ದಿನಾಂಕ 14/3/1992 ಐತೆ ಅಂತ ತಿಳ್ಕೊಳ್ಳೋಣ. ನಿಮ್ದ ಮೂಲಾಂಕ 1 ಮತ್ತು 4 ಆಗ್ತದೆ. ಇದರದ ನಂಬರ್ ಕೂಡಿಸಿದರೆ ಮೂಲಾಂಕ 5 ಆಯ್ತು. ಇದು ವ್ಯಕ್ತಿಯ ಸ್ವಭಾವ ಮತ್ತು ದೈನಂದಿನ ಚಿಂತನೆ ತೋರಿಸುತ್ತದೆ. ಮತ್ತು ಇದು ಈ ನಂಬರ್ ಬುಧ ನಂಬರ್ ಇದೆ, ಗುಡ್ ನಂಬರ್. ಭಾಗ್ಯಾಂಕ ಎಂದರೆ ಏನು? ಭಾಗ್ಯಾಂಕ ಎಂದರೆ ಸಂಪೂರ್ಣ ಜನ್ಮದ ದಿನಾಂಕದ ಮೊತ್ತ. ಸಪೋಸ್ ನಿಮ್ಮ ಜನ್ಮ ದಿನಾಂಕ 14/3/1992 ಇದೆ. ಇದರದ ಫುಲ್ ಟೋಟಲ್ 14/03/1992 ಅಂದ್ರೆ 20 ಟೋಟಲ್ 29 ಅಂತ. 2 ಮತ್ತು 9 ಕೂಡಿಸ್ಬೇಕಾ 11 ಅಂತ. ಇದು 11 ಕೂಡಿಸಿದ್ರೆ 2. ಇದು ಜೀವನದ ದಿಕ್ಕು ಮತ್ತು ವಿಧಿಯನ್ನ ಸೂಚಿಸುತ್ತದೆ. ಉದಾಹರಣೆಗೆ ಮೂಲಾಂಕ ಮತ್ತು ಭಾಗ್ಯಾಂಕ ಸಂಯೋಜನೆ. ಮೂಲಾಂಕ 7 ಬಂತು, ಭಾಗ್ಯಾಂಕ 2 ಬಂದ್ರೆ ಚಂದ್ರ ಮತ್ತು ಕೇತು ಶಕ್ತಿಯು. ಇದರಿಂದ ಆಧ್ಯಾತ್ಮಿಕತೆ ಮತ್ತು ಭಾವನಾತ್ಮಕ ಅಸ್ಥಿರತೆ ಉಂಟಾಗುತ್ತದೆ. ನೀವು ಇದನ್ನ ಮನಃಶಾಂತವಾಗಿರಲು ಪ್ರಕೃತಿ, ಸಂಗೀತ, ಧ್ಯಾನ ಮಾಡಬೇಕು. ಈಗ ನಾವು ನ್ಯೂಮರಾಲಜಿಯಲ್ಲಿ ಯಾವ ನಂಬರ್ ಏನು ಸೂಚಿಸುತ್ತೇವೆ ಅದನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ಕಿಪ್ ಮಾಡಲಾರ್ದ ವಿಡಿಯೋನ ಕೇಳ್ರಿ. ಮತ್ತೆ ಇದನ್ನ ಚಾರ್ಟ್ ಸ್ಕ್ರೀನ್ ಶಾಟ್ ಮಾಡ್ಕೊಡಿ. ಪದೇ ಪದೇ ಇದನ್ನ ನೋಡ್ರಿ. ಮತ್ತೆ ನನ್ನ ವಿಡಿಯೋನ ನಿಮ್ಮಿಂದ ನಾವೊಂದು ಏನ್ ಬೆಳಿಕತ್ತೇನೆ ಅಂತಂದ್ರೆ ಲೈಕ್ ಮಾಡಿ. ನನ್ನ ವಿಡಿಯೋ ನನಗೆ ಲೈಕ್ ಮಾಡಿದ್ರೆ ಒಂದು ಸಪೋರ್ಟ್ ಅನ್ನುವಂತ ಆಶೆ ಅಷ್ಟೇ. ಈಗ ಒಂದು ಸೂರ್ಯ ನಾಯಕತ್ವ, ಕಮ್ಯುನಿಕೇಶನ್ ಗುಣ ಹೊಂದಿದ್ದವರಾಗಿದ್ದಾರೆ. ನಿಮ್ಮ ಡೇಟ್ ಆಫ್ ಬರ್ತ್ ನಲ್ಲಿ 1 ಇದ್ರೆ ನಾಯಕತ್ವ, ಲೀಡರ್ಶಿಪ್. 2 ಇದ್ರೆ ಚಂದ್ರ, ಭಾವನೆ, ಸ್ನೇಹ, ಸೆನ್ಸಿಟಿವಿಟಿ,
ಗುಣ ಹೊಂದಿರುತ್ತಾರೆ. ಮತ್ತು 3 ನಿಮ್ಮ ಡೇಟ್ ಆಫ್ ಬರ್ತ್ ನಲ್ಲಿ ಇದ್ರೆ ಗುರು ಜ್ಞಾನ, ಶಿಕ್ಷಣ, ನಾಲೆಜ್, ಗುಣ. ಮತ್ತು ಜನ್ಮದಿನಾಂಕದಲ್ಲಿ 4ನೇ ನಂಬರ್ ಇತ್ತಪ್ಪ ಅಂದ್ರೆ ಶಿಸ್ತು ಮತ್ತು ಕಠಿಣ ಕೆಲಸ ಉಳ್ಳವರಾಗಿರ್ತಾರೆ. 5 ಬುಧ ಬುದ್ಧಿಶಕ್ತಿ ನೀಡುವುದರಿಂದ ಯಶಸ್ಸು ಸಾಧಿಸುತ್ತಾರೆ, ಅಂದ್ರೆ ಸಕ್ಸಸ್ ಆಗ್ತಾರೆ. ಅಂದ್ರೆ ನಿಮ್ಮ ಜನ್ಮ ದಿನಾಂಕದಲ್ಲಿ 5 ಇರಲೇಬೇಕು. ಇಲ್ಲ ಅಂತಂದ್ರೆ ಅದಕ್ಕೆ ಪರಿಹಾರ ಏನು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ. 6 ಶುಕ್ರ ಪ್ರೀತಿ, ಕಲೆ, ಸೌಂದರ್ಯಕ್ಕೆ ವೃತ್ತಿ ಇರುವುದರಿಂದ ಇವರು ಉತ್ತಮ ಜೀವನ ಸಂಬಂಧ ಹೊಂದಿರ್ತಾರೆ. ಇವರು 7 ಇದ್ರೆ ಜ್ಞಾನ, ಆಧ್ಯಾತ್ಮಿಕ ಕಡೆ 7. ಮತ್ತೆ 7 3 ಸಲ ಇದ್ರೆ ನಿಮಗೆ ಮ್ಯಾರೇಜ್ ಡಿಸ್ಟ್ರಕ್ಷನ್ ಒಂದೇ ಇರಬೇಕು. 8 ಶನಿ ಶ್ರಮ, ನ್ಯಾಯ, ಕರ್ಮಗಳಿಂದ ಇವರು ಶ್ರಮದಿಂದ ಹಣ ಗಳಿಸುವ ಶಕ್ತಿಯುಳ್ಳವರು. ಇವರು 9 ಇದ್ರೆ ಕುಜ ಶಕ್ತಿ, ಧೈರ್ಯ, ಹೋರಾಟವುಳ್ಳವರಾಗಿದ್ದರಿಂದ ಶಕ್ತಿಯುತರಾಗಿರ್ತಾರೆ. ನನ್ನ ವಿಡಿಯೋನ ಲೈಕ್ ಮಾಡ್ತಾ ಇರಿ. ಮ್ಯಾಮ್ಸ್ ಫ್ಲೇವರ್ಸ್ ಕ್ಲೌಡ್ ಕಿಚನ್ ಹುಬ್ಬಳ್ಳಿಯಲ್ಲಿ ಪ್ರಾರಂಭವಾಗಿದೆ. ಇದು ಅಕ್ಷಯ ಕಾಲೋನಿಯಾಗ ಇದೆ. ಜೊಮ್ಯಾಟೊ, ಸ್ವಿಗ್ಗಿಯಿಂದ ಡೌನ್ಲೋಡ್ ಮಾಡಿಕೊಳ್ಳಿ, ಆರ್ಡರ್ ಮಾಡಿ. ಮತ್ತು ಇವರ ಮೊಬೈಲ್ ನಂಬರ್ 9844096473 ಇರುತ್ತದೆ. ಇಫ್ ಯು ಲೈಕ್ ಮೈ ವಿಡಿಯೋ, ಲೈಕ್, ಶೇರ್, ಕಮೆಂಟ್ಸ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ. ಸಂಖ್ಯಾಶಾಸ್ತ್ರದ ಕರ್ಮ ಹಾಗೆಯೇ ಜೀವನದಲ್ಲಿ ಫಲಕರ್ಮದಿಂದ ಬರುತ್ತದೆ. KSRTC ನೌಕರ ಹೋರಾಟ ಕರ್ಮದ ಭಾಗ. ಶ್ರಮ, ನಿಷ್ಠೆ, ಏಕತೆ ಇದ್ದರೆ ಫಲ ಖಚಿತ. ಅಂದ್ರೆ ನೀವು ಸಂಘಟನೆಗಳು ಒಂದಾಗಿರಿ, ನೌಕರರು ಒಂದಾಗಿರಿ, ಹೋರಾಟ ಮಾಡಿ ಯಶಸ್ಸು ಸಿಗುತ್ತದೆ. ಹಾಗೆ ನ್ಯೂಮರಾಲಜಿಯಲ್ಲಿ ನೀವು ಯಾವ ಸಂಖ್ಯೆ ಆದರೂ ನಂಬಿಕೆ ಇಡ್ರಿ, ಸೇವೆ ನ್ಯಾಯದಾರಿಯಲ್ಲಿ. ನನ್ನ ಅಂಕುಶ್ ಸ್ಮಾರ್ಟ್ ಮನಿ ಚಾನೆಲ್ಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.